ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಗೊತ್ತಾ? ಇವತ್ತು ಮಂಗಳವಾರದ ವೋಟಿಂಗ್ ರಿಸಲ್ಟಲ್ಲಿ ಬಂದಿರೋ ಪ್ರಕಾರ ಯಾರಿಗೆ ಜಾಸ್ತಿ ವೋಟ್ ಬಂದಿದೆ ಏನು ಅಂತ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ನಿಮಗೆಲ್ಲ ಗೊತ್ತಿದೆ, ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ. ಯಾಕಂದರೆ ಈ ವಾರ ಒಂದು ಮಿನಿ ಫೈನಲ್ ಇದೆ. ಎಲ್ಲ ಸ್ಪರ್ಧೆ ಅಂದರೆ ಎಲ್ಲರೂ ಆಗಿಲ್ಲ, 4 ಜನ ಫೈನಲಿಸ್ಟ್ನ ಬಿಟ್ಟು. ಸೊ ಆ 4 ಜನ ಫೈನಲಿಸ್ಟ್ ಯಾರಂದರೆ ಕಾಕ್ರೋಚ್ ಸುದಿ, ಅಶ್ವಿನಿ, ಹಾಗೆ ಸ್ಪಂದನ ಹಾಗೆ ಮಾಡೋರು. ಇವ್ರು 4 ಜನ ಫೈನಲಿಸ್ಟಲ್ಲಿ ಇದ್ದಾರೆ. ಸೊ ಇವ್ರನ್ನ ಬಿಟ್ಟು ಮನೆಯ ಎಲ್ಲ ಸದಸ್ಯರು ಕೂಡ ನಾಮಿನೇಟ್ ಆಗಿದ್ದಾರೆ. ಆ್ಯಂಡ್ ಇವರಲ್ಲಿ ವೋಟಿಂಗ್ ರಿಸಲ್ಟ್ ಕೂಡ ಸ್ಟಾರ್ಟ್ ಆಗಿದೆ, ಅಂದರೆ ವೋಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ನೀವು ಇನ್ನೂವರೆಗೂ ವೋಟ್ ಮಾಡಿಲ್ಲ ಅಂದರೆ ಹೋಗಿ ಜಿಯೋ ಹಾಟ್‌ಸ್ಟಾರ್ ಆ್ಯಪಲ್ಲಿ ಹೋಗಿ ವೋಟ್ ಮಾಡ್ಬೋದು. ಸೊ ಈಗ ಡೈರೆಕ್ಟಾಗಿ ವೋಟಿಂಗ್ ರಿಸಲ್ಟ್ನ ನೋಡ್ತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ಈ ವಾರದ ಅಂದರೆ ಇವತ್ತಿನ ಮಂಗಳವಾರದ ವೋಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ನಟ ಅವರು. ಈ ಸೀಸನ್ಗೆ ಹೆವಿ ಸಪೋರ್ಟ್ ಬಂದರು, ಬಟ್ ಕಂಟೆಸ್ಟೆಂಟ್ಗಳು ಮಾತ್ರ ಜೀರೋ ಅಂತಲೇ ಹೇಳ್ಬೋದು. ಯಾವ ಕಂಟೆಸ್ಟೆಂಟು ಸರಿಯಾಗಿಲ್ಲ. ಗಿಲ್ಲಿ ನಟ ಒಬ್ಬರೇ ಅಲ್ಲಿ ಸರಿಯಾಗಿ ಆಡ್ತಿದ್ದಾರೆ ಅನ್ನಿಸ್ತಾ ಇದೆ ನನಗಂತೂ ಪರ್ಸ್ನಲ್ ಆಗಿ. ಸೊ ಗಿಲ್ಲಿ ನಟ, ಧನುಷ್ ಹಾಗೆ ಇನ್ನೊಂದಿಬ್ಬರು 3 ಜನ ಇದ್ದಾರೆ. ಅವ್ರನ್ನ ಬಿಟ್ಟು ಯಾರೂ ಅಲ್ಲಿ ಸರಿಯಾಗಿ ಆಡ್ತಾ ಇಲ್ಲ. ಸೊ ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ನಟ ಅವರು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು 2ನೇ ಸ್ಥಾನ ನೋಡ್ತಾ ಹೋದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಧನುಷ್ ಗೌಡ ಅವರು. ಸೊ ಇವರು ಕೂಡ ಹೆವಿ ಸಪೋರ್ಟ್ ಇದೆ ಹೊರಗಡೆ. ಸೊ ಇವ್ರಿಗೂ ಕೂಡ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ 2ನೇ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಇವ್ರು ಕೂಡ ಎಲಿಮಿನೇಟ್ ಆಗಲ್ಲ, ಗಿಲ್ಲಿ ನಟನೂ ಎಲಿಮಿನೇಟ್ ಆಗಲ್ಲ. ಸೊ ಇನ್ನು 3ನೇದಾಗಿ ಆಗ್ತಾ ಇರೋದು ಯಾರಂದರೆ ಅದು ರಕ್ಷಿತ್ ಅವರು. ಸೊ ರಕ್ಷಿತ್ ಅವರು ಕೂಡ ಹೆವಿ ಸಪೋರ್ಟ್ ಬರ್ತಾ ಇದೆ. ಜನ ಇವ್ರನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ. ಇವ್ರು ಮಾತಾಡೋ ರೀತಿ ಆಗಿರ್ಬೋದು, ಯಾಕಂದರೆ ಇವರು ಕನ್ನಡನ ಅಷ್ಟು ಇಷ್ಟಪಟ್ಟು ಕಲಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವ್ರನ್ನೂ ಕೂಡ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡ್ತಾ ಇದ್ರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವೋಟಿಂಗ್ ರಿಸಲ್ಟಲ್ಲಿ 4ನೇ ಸ್ಥಾನದಲ್ಲಿರೋದು ನಿಮಗೆಲ್ಲ ಗೊತ್ತಿರುತ್ತೆ, ಕಾವ್ಯ ಅವರು. ಗಿಲ್ಲಿ ಹಾಗೆ ಕಾವ್ಯ ಜೋಡಿ ಬಂದ ಅಂದ ತಕ್ಷಣ, ಅಂದರೆ ಬೇರೆ ಆದ ತಕ್ಷಣ, ಸೊ ಕಾವ್ಯ ಅವರಿಗೆ ಸ್ವಲ್ಪ ವೋಟಿಂಗ್ ಕಮ್ಮಿ ಆಗಿರುತ್ತೆ. ಯಾಕಂದರೆ ಗಿಲ್ಲಿ ಅವರಿಗೆ ತುಂಬ ಅಂದರೆ ತುಂಬ ಫ್ಯಾನ್ ಬೇಸ್ ಇದೆ ಹೊರಗಡೆ. ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಕಾಮಿಡಿ ಕೂಡ ಮಾಡ್ತಾರೆ ಆ್ಯಂಡ್ ಆ್ಯಕ್ಟಿವ್ ಕೂಡ ಇದ್ದಾರೆ. ಸೊ 4ನೇ ಸ್ಥಾನದಲ್ಲಿರೋದು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಕಾವ್ಯ ಅವರು. ಇನ್ನು 5ನೇ ಸ್ಥಾನ ನಿಮಗೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಇನ್ನು ಮುಂದೆ ಯಾರು ಇರ್ಬೋದು ಏನು ಅಂತ. ಸೊ ನೀವು ಅಂದ್ಕೊಂಡಿರ್ತಾರ ಬೇರೆ ಹೆಸರು, ಬಟ್ 5ನೇ ಸ್ಥಾನದಲ್ಲಿರೋದು ಧ್ರುವಂತ್ ಅವರು. ಸೊ ಇವರು ನಿನ್ನೆಯಿಂದ ಯಾಕೋ ಸ್ವಲ್ಪ ಗೇಮ್ನ ಚೇಂಜ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಬಟ್ ಈ ಟೈಮ್ಗೆ ಚೇಂಜ್ ಮಾಡಿದ್ರೆ ಅದು ವರ್ಕ್ ಆಗೋದು ಡೌಟ್ ನನಗಂತೂ. ಸೊ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು 6ನೇ ಸ್ಥಾನದಲ್ಲಿರೋದು ಮಲ್ಲಮ್ಮ ಅವರು. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಮಲ್ಲಮ್ಮ ಅವ್ರಿಗೂ ಇನ್ನೂ ಅಲ್ಲಿ ಆಡೋಕ್ಕಾಗಲ್ಲ. ಯಾಕಂದರೆ ಅವರು ಸಿಂಪತಿಯಿಂದ ಮುಂದೆ ಹೋಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನನಗಂತೂ. ಯಾಕಂದರೆ ಮನೆಯಲ್ಲಿರೋ ಯಾವ ಸ್ಪರ್ಧಿನೂ ಅವ್ರಿಗೆ ಏನಾದರೂ ಮಾತಾಡಿದ್ರು ಏನೂ ಮಾತಾಡೋಂಗಿಲ್ಲ, ಅಂದರೆ ಅವ್ರಿಗೆ ಏನೂ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಅವರು ಏಜಲ್ಲಿ ಕೂಡ ದೊಡ್ಡವರು. ಸೊ ಇವರೇನಾದರೂ ಅವ್ರಿಗೆ ವಾದ ಮಾಡಿದ್ರೆ ಅದು ಹೊರಗಡೆ ಇವರೇ ಕೆಟ್ಟದಾಗಿ ಪ್ರೊಟೆಕ್ಟ್ ಆಗ್ತಾರೆ. ಸೊ ಆ್ಯಂಡ್ ಅವರು ಮಾತೆತ್ತಿದ್ರೆ ಬರೀ ಗಿಲ್ಲಿ ಕಾವ್ಯ ನಾಮಿನೇಟ್ ಮಾಡೋದಾದರೂ ಗಿಲ್ಲಿ ಅವ್ರ ಹೆಸರು ಹೇಳ್ತಾರೆ, ಏನಾದರೂ ಒಟ್ಟು ಗಿಲ್ಲಿ ಕಾವ್ಯ ಇವರಿಬ್ಬರ ಹೆಸರು ಬಿಟ್ಟು ಅವರು ಬೇರೆಯವ್ರ ಹೆಸರು ಹೇಳಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಮಲ್ಲಮ್ಮ ಅವರು 6ನೇ ಸ್ಥಾನದಲ್ಲಿದ್ದಾರೆ. ಇನ್ನು 7ನೇ ಸ್ಥಾನದಲ್ಲಿರೋದು ರಾಶಿಕಾ ಅವರು. ರಾಶಿಕಾ ಅವ್ರಿಗೂ ಸ್ವಲ್ಪ ಸಪೋರ್ಟ್ ಇದೆ, ಬಟ್ ಅವರು ಗೇಮ್ ಚೇಂಜ್ ಮಾಡಬೇಕು. ಇನ್ನು 8ನೇ ಸ್ಥಾನದಲ್ಲಿರೋದು ನಮ್ಮ ಸತೀಶ್ ಅವರು ಅಂತಲೇ ಹೇಳ್ಬೋದು. ಸೊ ನೀವು ಅನ್ಕೊಂಡಿರಲ್ಲ ಇವ್ರು ಇರ್ತಾರಂತ, ಬಟ್ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ 8ನೇ ಸ್ಥಾನದಲ್ಲಿರೋದು ಸತೀಶ್ ಅವರು, 9ನೇ ಸ್ಥಾನದಲ್ಲಿರೋದು ಚಂದ್ರಪ್ರಭು, ಹಾಗೆ 10ನೇ ಸ್ಥಾನದಲ್ಲಿರೋದು ಅಭಿಷೇಕ್ ಅವರು. ಅಭಿಷೇಕ್ ಅವರಂತೂ ಏನೂ ಆ್ಯಕ್ಟಿವ್ ಇಲ್ಲ, ನೋಡಬೇಕು ಏನಾಗುತ್ತಂತ. ಇನ್ನು 11, 12, 13, ಸೊ ಇವ್ರು 3 ಜನ ಮಾತ್ರ ಪಿಕ್ಸ್ ಈ ವಾರ ಮನೆಯಿಂದ ಆಚೆ ಹೋಗ್ತಾರೆ. ಅದು ಯಾರ್ಯಾರಂದರೆ ಅಶ್ವಿನಿ ಯವ್ಸ್ ಅವರು 11ನೇ ಸ್ಥಾನದಲ್ಲಿದ್ದಾರೆ, ಮಂಜು ಭಾಷಿನಿ ಅವರು 12ನೇ ಸ್ಥಾನದಲ್ಲಿದ್ದಾರೆ, ಕೊನೆಯದಾಗಿ ಇರೋದು ಜಾನ್ವಿ ಅವರು. ಸೊ ಇವರು ಹೋದ ವಾರನೇ ಎಲಿಮಿನೇಟ್ ಆಗ್ತಾಯಿದ್ರು. ವೋಟಿಂಗ್ ರಿಸಲ್ಟ್ ಪ್ರಕಾರ ಏನಾದರೂ ಎಲಿಮಿನೇಟ್ ಆಗಿದ್ದರೆ, ಅಂದರೆ ಎಲಿಮಿನೇಷನ್ ಆನ್ ಆಗಿದ್ದರೆ, ಅಂದರೆ ಹೋದ ವಾರ ಎಲಿಮಿನೇಷನ್ ಆಗಲಿಲ್ಲ. ಸೊ ಇವರು ಪಕ್ಕ ಮನೆಗೆ ಹೋಗ್ತಾಯಿದ್ರು. ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಈ ವಾರ ಯಾರ್ಯಾರು ಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಈ ವಾರ ಯಾರಿಗೆ ವೋಟ್ ಹಾಕಿ ಸಪೋರ್ಟ್ ಮಾಡಿದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸಿ. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.